ಸುವರ್ಣ ನ್ಯೂಸ್ನ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಅವತ್ತಿನ ದಿನ ಇಡೀ ಜಗತ್ತು ಬೆಚ್ಚಿ ಬಿದ್ದಿತ್ತು. ಯಾಕಂದರೆ ಭಾರತದ ಮೊದಲ ಮಹಿಳಾ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಅವರನ್ನು ಗುಂಡಿಕ್ಕಿ ಕೊಲ್ಲಲಾಗಿತ್ತು. ಅವರ ಇಬ್ಬರು ಅಂಗರಕ್ಷಕರೇ ಈ ಕೃತ್ಯವನ್ನು ಮಾಡಿದ್ರು. ಬಿಯಾನ್ ಸಿಂಗ್ ಮತ್ತು ಸತ್ವಂತ್ ಸಿಂಗ್ ಈ ಅಂಗರಕ್ಷಕರ ಹೆಸರು. ನಿಮ್ಮ ಭದ್ರತಾ ತಂಡದಲ್ಲಿ ಸಿಖ್ ಸಮುದಾಯದವರು ಇದ್ದರೆ ಅವರನ್ನು ಬೇರೆ ಕಡೆಗೆ ವರ್ಗಾಯಿಸಿ ಅಂತ ಗುಪ್ತದಳದವರು ಮುನ್ನೆಚ್ಚರಿಕೆಯನ್ನು ನೀಡಿದ್ರೂ ಇಂದಿರಾ ಗಾಂಧಿ ಆ ಸಲಹೆಯನ್ನು ತಲೆಗೆ ತೆಗೆದುಕೊಂಡಿರಲಿಲ್ಲ. ಇದಕ್ಕೇನು ಕಾರಣ? ಪಿನ್ ಟು ಪಿನ್ ಹೇಳ್ತಾ ಹೋಗ್ತೀನಿ, ನೀವು ಮಿಸ್ ಮಾಡದೆ ಕೊನೆಯವರೆಗೂ ನೋಡ್ತಾ ಇರಿ. ಇಂದಿರಾ ಗಾಂಧಿ ಹತ್ಯೆ ಅದು ಅಕ್ಟೋಬರ್ 31, 1984. ಸಮಯ ಬೆಳಿಗ್ಗೆ 9:10. ದೆಹಲಿಯ ಸಫ್ದರ್ಜಂಗ್ ರೋಡ್ನಲ್ಲಿದ್ದ ತಮ್ಮ ಮನೆಯಿಂದ ಇಂದಿರಾ ಗಾಂಧಿ ಅಕ್ಬರ್ ರೋಡ್ನಲ್ಲಿದ್ದ ಆಫೀಸ್ ಕಡೆಗೆ ಹೋಗ್ತಾ ಇದ್ರು. ಸಫ್ದರ್ಜಂಗ್ನಿಂದ ಅಕ್ಬರ್ ರೋಡ್ ತುಂಬ ದೂರ ಏನಿರಲಿಲ್ಲ, ನಡ್ಕೊಂಡೇ ಹೋಗ್ಬೋದಿತ್ತು. ಆಗ ಅವರ ಬಾಡಿಗಾರ್ಡ್ಗಳಾಗಿ ಇದ್ದಿದ್ದು ಕಾನ್ಸ್ಟೇಬಲ್ಗಳಾದ ನರೇನ್ ಸಿಂಗ್, ರಾಮೇಶ್ವರ್ ದಯಾಳ್, ಹಾಗೆ ಆಪ್ತ ಕಾರ್ಯದರ್ಶಿಯಾದ RK ಧವನ್ ಮತ್ತು ಮನೆ ಕೆಲಸದ ನಾಥುರಾಮ್. ಇದರ ಜೊತೆಗೆ ಇನ್ನೂ ಇಬ್ಬರು ಬಾಡಿಗಾರ್ಡ್ಗಳು ಇದ್ದರು. ಇಂದಿರಾ ಗಾಂಧಿ ಇಂಟರ್ವ್ಯೂ ಕೊಡೋದಕ್ಕೆ ತನ್ನ ಮನೆಯ ಗಾರ್ಡನ್ನಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವರ ಅಂಗರಕ್ಷಕರಾಗಿದ್ದ ಬಿಯಾನ್ ಸಿಂಗ್ ಇಂದಿರಾ ಗಾಂಧಿಯವರ ಹೊಟ್ಟೆಗೆ 3 ಸುತ್ತು ಗುಂಡು ಹೊಡೆದ. ಹಾಗೆ ಇನ್ನೊಂದು ಬದಿಯಲ್ಲಿದ್ದ ಸತ್ವಂತ್ ಸಿಂಗ್ ತನ್ನ ಬಳಿಯಲ್ಲಿದ್ದ ಸಬ್ಮಷಿನ್ ಗನ್ನಿಂದ 30 ಸುತ್ತು ಗುಂಡು ಹಾರಿಸಿದ್ದ. ಕೇವಲ 25 ಸೆಕೆಂಡ್ಗಳ ಕಾಲ ನಡೆದ ಈ ಗುಂಡಿನ ದಾಳಿಯಲ್ಲಿ ನೋಡುತ್ತಿದ್ದಂತೆ ಇಂದಿರಾ ಗಾಂಧಿಯವರ ದೇಹ ರಕ್ತದ ಮಡುವಿನಲ್ಲಿ ಕುಸಿದು ಬಿತ್ತು. ಈ ವೇಳೆ ರಕ್ಷಣೆಗೆ ಬಂದ ಕಾನ್ಸ್ಟೇಬಲ್ ದಯಾಳ್ ತೊಡೆಗೂ ಒಂದು ಗುಂಡೇಟು ಬೀಳುತ್ತೆ. ಇಂದಿರಾ ಗಾಂಧಿ ಮೇಲೆ ಗುಂಡು ಹಾರಿಸಿದ ಬಳಿಕ ತಮ್ಮ ಕೈಯಲ್ಲಿದ್ದ ಗನ್ನುಗಳನ್ನು ನೆಲಕ್ಕೆ ಎಸೀತಾರೆ ಬಿಯಾನ್ ಸಿಂಗ್ ಮತ್ತು ಸತ್ವಂತ್ ಸಿಂಗ್. ನಾವೇನು ಮಾಡಬೇಕು ಅದನ್ನು ಮಾಡಿದ್ದೇವೆ, ಈಗ ನೀವೇನು ಮಾಡಬೇಕು ಮಾಡಿ ಅಂತ ಪಂಜಾಬಿಯಲ್ಲಿ ಹೇಳ್ತಾರೆ. ಗುಂಡಿನ ಸದ್ದು ಕೇಳಿ ತಕ್ಷಣಕ್ಕೆ ಓಡಿ ಬಂದ ಕಮಾಂಡೋಗಳು ಅವರಿಬ್ಬರನ್ನ ಹಿಡಿದುಕೊಳ್ತಾರೆ. ಬಿಯಾನ್ ಸಿಂಗ್ನನ್ನು ಅಲ್ಲೇ ಗುಂಡಿಕ್ಕಿ ಕೊಲ್ಲಲಾಗುತ್ತೆ. 5 ವರ್ಷದ ಬಳಿಕ ಸತ್ವಂತ್ ಸಿಂಗ್ನನ್ನು ಗಲ್ಲಿಗೇರಿಸಲಾಗುತ್ತೆ. ಒಂದು ಕ್ಷಣ ಇಂದಿರಾ ಗಾಂಧಿ ಮನೆಯಲ್ಲಿ ರೌರವ ಮೌನ. ಗುಂಡಿನ ಸದ್ದಿಗೆ ಮನೆಯಲ್ಲಿದ್ದ ಎಲ್ಲರೂ ಓಡೋಡಿ ಬರ್ತಾರೆ. ಬಿಳಿ ಅಂಬಾಸಿಡರ್ ಕಾರಿನಲ್ಲಿ ಸೋನಿಯಾ ಗಾಂಧಿಯವರ ಮಡಿಲಲ್ಲಿ ಇಂದಿರಾ ಗಾಂಧಿ ತಲೆಯನ್ನಿಟ್ಟು ರಕ್ತಸಿಕ್ತ ದೇಹವನ್ನು ಏಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಸುಮಾರು 4 ಗಂಟೆಗಳ ಕಾಲ ಇಂದಿರಾ ಗಾಂಧಿಯವರನ್ನು ಬದುಕಿಸೋದಕ್ಕೆ ಡಾಕ್ಟರ್ಗಳು ಇನ್ನಿಲ್ಲದ ಕಸರತ್ತನ್ನು ಮಾಡ್ತಾರೆ. ಆದರೆ ಯಾವ ಚಿಕಿತ್ಸೆಯೂ ಫಲ ಕೊಡೋದಿಲ್ಲ. ಮಧ್ಯಾಹ್ನ 2:23 ಸುಮಾರಿಗೆ ಇಂದಿರಾ ಗಾಂಧಿ ಜೀವ ಕಳೆದುಕೊಂಡಿದ್ದಾರೆ ಅಂತ ಘೋಷಣೆ ಮಾಡಲಾಗುತ್ತೆ. ಪ್ರಿಯ ಸ್ನೇಹಿತರೆ, ಸಿಖ್ ಸಮುದಾಯದಿಂದ ಜೀವಕ್ಕೆ ಅಪಾಯ ಇದೆ ಅನ್ನೋ ಮಾಹಿತಿ ಇಂದಿರಾ ಗಾಂಧಿಯವರಿಗೆ ಮೊದಲೇ ಇತ್ತು. ಆದರೂ ಇಂದಿರಾ ಗಾಂಧಿಯವರು ಅದನ್ನು ಗಂಭೀರವಾಗಿ ಯಾಕೆ ಪರಿಗಣಿಸಿರಲಿಲ್ಲ? ಒಮ್ಮೆ ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ನನಗೆ ಭಯನೇ ಇಲ್ಲ ಅಂತ ಹೇಳಿದರು. ನನ್ನ ಮೇಲೆ ಆಗಾಗ ದಾಳಿಯಾಗುತ್ತೆ. ಒಮ್ಮೆ ಒಬ್ಬ ವ್ಯಕ್ತಿ ನನ್ನ ಮೇಲೆ ಬಂದೂಕು ಹಾರಿಸಿದ್ದ. ಇನ್ನೊಮ್ಮೆ ದೆಹಲಿಯಲ್ಲಿ ಚಾಕುವಿನಿಂದ ಚುಚ್ಚೋ ಪ್ರಯತ್ನ ಮಾಡಿದ್ರು. ಚುನಾವಣೆ ಸಂದರ್ಭಗಳಲ್ಲಿ ಕಲ್ಲು, ಇಟ್ಟಿಗೆ, ಬಾಟಲ್ಗಳೆಲ್ಲ ತೂರ್ಕೊಂಡು ಬರೋದು ಸಹಜ ಅಂತಲೂ ಸ್ವತಃ ಇಂದಿರಾ ಗಾಂಧಿಯವರೇ ಹೇಳ್ಕೊಟ್ಟಿದ್ರು. 1967ರ ಒಂದು ದಿನ ಒರಿಸ್ಸಾದಲ್ಲಿ ನಡೆದ ರ್ಯಾಲಿಯಲ್ಲಿ ಭಾಷಣ ಮಾಡ್ತಿದ್ದಾಗ ಯಾರೋ ಒಬ್ಬ ಆಗಂತುಕ ಇಂದಿರಾ ಗಾಂಧಿಯವರ ಮುಖಕ್ಕೆ ಕಲ್ಲಿನಲ್ಲಿ ಹೊಡೆದಿದ್ದ. ಈ ಸಂದರ್ಭದಲ್ಲಿ ಅವರ ಮೂಗು ಮುರಿದು ತುಟಿ ಸೀಳಿ ರಕ್ತ ಸೋರತೊಡಗಿತ್ತು. ಇಷ್ಟಾದರೂ ಹಿಂದೇಟು ಹಾಕದ ಇಂದಿರಾ ಗಾಂಧಿ ತನ್ನ ಸೀರೆಯನ್ನು ಮುಖದ ಸುತ್ತ ಮುಚ್ಚಿಕೊಂಡು ಮಾತನಾಡೋದನ್ನು ಮುಂದುವರಿಸಿದ್ರು. ಇಂತಹದೇ ಧೈರ್ಯದಲ್ಲಿದ್ದ ಇಂದಿರಾ ಗಾಂಧಿ ಅವರಿಗೆ ಸಿಖ್ ಸಮುದಾಯದಿಂದ ಎದುರಾದ ಪ್ರತಿರೋಧವನ್ನು ಮಾತ್ರ ಎದುರಿಸಿ ನಿಲ್ಲೋದಕ್ಕೆ ಆಗೋದಿಲ್ಲ. ತನ್ನ ಪ್ರಾಣವನ್ನೇ ಕಳೆದುಕೊಳ್ತಾರೆ. ಪ್ರಿಯ ವೀಕ್ಷಕರೇ, ಇಂದಿರಾ ಗಾಂಧಿ ಹೆಸರು ಇಲ್ಲದೆ ಭಾರತದ ರಾಜಕಾರಣ ಪೂರ್ತಿ ಆಗೋದೇ ಇಲ್ಲ. ಅಷ್ಟೊಂದು ಗಟ್ಟಿ ವ್ಯಕ್ತಿತ್ವ ಅವರದ್ದು. ಇಂದಿರಾ ಗಾಂಧಿ ಒಂದು ನಿರ್ಧಾರಕ್ಕೆ ಬಂದರೆ ಮುಗೀತು. ತಲೆ ಮೇಲೆ ತಲೆ ಬಿದ್ರೂ ಅದರಿಂದ ಹಿಂದೆ ಸರಿಯುವ ಜಾಯಮಾನ ಅವರದ್ದಲ್ಲ. ಎಮರ್ಜೆನ್ಸಿ ಸೇರಿದಂತೆ ಒಂದಿಷ್ಟು ನಿರ್ಧಾರಗಳು ಅವರ ರಾಜಕೀಯ ಇತಿಹಾಸದಲ್ಲಿ ಕಪ್ಪು ಚುಕ್ಕೆಯಾಗಿ ಉಳಿದ್ರೆ ಆಪರೇಷನ್ ಬ್ಲೂ ಸ್ಟಾರ್, ಬಾಂಗ್ಲಾ ವಿಮೋಚನೆ, ಉಳುವವನೇ ಭೂ ಒಡೆಯ ಕಾಯ್ದೆಗಳು ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದ್ವು. ಇಂದಿರಾ ಗಾಂಧಿ ಅವರಿಗೆ ಒಂದು ದೊಡ್ಡ ಇಮೇಜನ್ನು ತಂದುಕೊಟ್ಟು. ಆದರೆ ಇದೇ ಆಪರೇಷನ್ ಬ್ಲೂ ಸ್ಟಾರ್ನಿಂದ ಅವರು ಪ್ರಾಣ ಕಳೆದುಕೊಳ್ಬೇಕಾಯ್ತಲ್ಲ ಅನ್ನೋದು ಭಾರತದ ಇತಿಹಾಸದಲ್ಲಿ ಒಂದು ದೊಡ್ಡ ಕಪ್ಪು ಚುಕ್ಕೆವಾಗಿ ಉಳ್ಕೊಂಡಿದೆ. ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಂತಂದರೆ, ಇಂದಿರಾ ಗಾಂಧಿ ಅವರ ಹತ್ಯೆ ನಡೆದಿದ್ದು ಅವರ ತೀರಾ ನಂಬಿಕಸ್ಥ ಬಾಡಿಗಾರ್ಡ್ಗಳಿಂದ. ಹೊರಗಿನವರಿಂದ ಪ್ರಾಣ ಕಳ್ಕೊಂಡಿದ್ರೆ ಅದು ಬೇರೆ ರೀತಿ ಚರ್ಚೆ ಆಗ್ಬೋದಿತ್ತು. ಆದರೆ ಅವರು ನಂಬಿಕೆ ಇಟ್ಟವರೇ ಕೊಂದಾಗ ಇಲ್ಲಿ ಅನೇಕ ಪ್ರಶ್ನೆಗಳು ಮೂಡ್ತಾ ಹೋಗ್ತವೆ. ಅದರಲ್ಲೂ ಹತ್ಯೆ ಮಾಡೋ ವಿಚಾರ ಸಿಖ್ ಸಮುದಾಯದವರಿಂದಲೇ ಹತ್ಯೆ ಪ್ರಯತ್ನ ನಡೀತದೆ ಅನ್ನೋದು ಮೊದಲೇ ಗೊತ್ತಿದ್ರೂ ಇಂದಿರಾ ಗಾಂಧಿ ಅದನ್ನು ಯಾಕೆ ಗಂಭೀರವಾಗಿ ಪರಿಗಣಿಸಲಿಲ್ಲ ಅನ್ನೋದು ತೀರಾ ಕುತೂಹಲಕಾರಿ ಸಂಗತಿ. ಗೋಲ್ಡನ್ ಟೆಂಪಲ್ನಲ್ಲಿ ಭಿಂದ್ರನ್ ವಾಲೆ ಅಟ್ಟಹಾಸ. ಸ್ನೇಹಿತರೆ, ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಪಂಜಾಬ್ ತೀರಾ ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ಎದುರಿಸ್ತಾ ಇತ್ತು. ಅಲ್ಲಿ ಪ್ರತ್ಯೇಕ ಖಲಿಸ್ತಾನದ ಕೂಗು ಕೇಳಿ ಬರ್ತಾ ಇತ್ತು. ಆದರೆ ಇಂದಿರಾ ಗಾಂಧಿ ವ್ಯಕ್ತಿತ್ವ ಗೊತ್ತಲ್ಲ, ಯಾರಿಗೂ ಬಗ್ಗದ ವ್ಯಕ್ತಿತ್ವ ಅವರದ್ದು.
ಹೀಗಾಗಿ ಪ್ರತ್ಯೇಕತಾವಾದಿಗಳ ಜೊತೆಗೆ ರಾಜ್ಯದ ರಾಜಕಾರಣ ಮಾಡಿಕೊಂಡೇ ಬರ್ತಾ ಇದ್ರು. ಹೀಗಿರುವಾಗ ಜರ್ನಲ್ ಸಿಂಗ್ ಭಿಂದ್ರನ್ವಾಲೆ ಎಂಬಾತ ಪ್ರತ್ಯೇಕ ಖಲಿಸ್ತಾನದ ಆಂದೋಲನವನ್ನು ಪ್ರಾರಂಭ ಮಾಡ್ತಾನೆ. ಇದಕ್ಕಾಗಿ ಅಮಾಯಕ ಸಿಖ್ ಯುವಕರನ್ನು ಬಳಸ್ಕೊಳ್ತಾನೆ. ಒಪ್ಪದವರ ಮೇಲೆ ದೈಹಿಕ ದಾಳಿಯನ್ನು ಸಹ ಮಾಡಲಾಗುತ್ತೆ. ಆದರೂ ಇವನು ಸಿಖ್ ಮೂಲಭೂತವಾದಿಗಳ ಕಣ್ಣಲ್ಲಿ ಮಸೀಹನಂತೆ ಕಾರ್ತಾ ಇರ್ತಾನೆ. ಇಲ್ಲಿ ಪ್ರತ್ಯೇಕ ಖಲಿಸ್ತಾನ್ ದೇಶಕ್ಕೂ ಇದರಿಂದ ಇಂದಿರಾ ಗಾಂಧಿಯವರ ಕಣ್ಣು ಕೆಂಪಾಗೋದಕ್ಕೂ ಪ್ರಮುಖ ಕಾರಣ ಏನಂತಂದರೆ ಅಮೃತ್ಸರದಲ್ಲಿರೋ ಗೋಲ್ಡನ್ ಟೆಂಪಲ್. ಇದು ಸಿಖ್ಖರ ಪವಿತ್ರ ಧಾರ್ಮಿಕ ಕ್ಷೇತ್ರ. ಇಲ್ಲಿ ಪೂಜೆ ಸಲ್ಲಿಸೋದನ್ನು ಬಿಟ್ಟಿದ್ದ ಭಿಂದ್ರನ್ವಾಲೆ ಇದನ್ನು ತನ್ನ ವೆಪನ್ಸ್ ಇಟ್ಕೊಳ್ಳೋ ಅಡ್ಡ ಮಾಡ್ಕೊಂಡ್ಬಿಟ್ಟಿದ್ದ. ಇಲ್ಲೇ ಭಾರತದ ವಿರುದ್ಧ ಹೋರಾಟ ಮಾಡೋದಕ್ಕೆ ಪ್ಲಾನ್ಸ್, ಟ್ರೈನಿಂಗ್ಸ್ ಎಲ್ಲ ಮಾಡ್ಕೊಂಡಿದ್ದ. ಆದರೆ ಇಲ್ಲಿದ್ದಷ್ಟು ದಿನ ಈತನನ್ನು ಮಟ್ಟ ಹಾಕೋದು ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿಯವರಿಗೆ ಸ್ವಲ್ಪ ಕಷ್ಟದ ಕೆಲಸನೇ ಆಗಿತ್ತು. ಯಾಕಂದರೆ ಗೋಲ್ಡನ್ ಟೆಂಪಲ್ ಒಳಗೆ ನುಗ್ಗಿ ಭಿಂದ್ರನ್ವಾಲೆಯನ್ನು ಮುಟ್ಟಿದ್ರೆ ಅದು ಸಿಖ್ ವಿರೋಧಿ ನಿಲುವು ಅನ್ನೋ ಥರ ಬಿಂಬಿತವಾಗೋ ಸಾಧ್ಯತೆ ಇತ್ತು. ಆದರೂ ಇಂದಿರಾ ಗಾಂಧಿಯವರು ತಮ್ಮ ಜೀವಮಾನದಲ್ಲಿ ತೆಗೆದುಕೊಂಡಿದ್ದ ಅದೆಷ್ಟೋ ರಿಸ್ಕಿ ಡಿಸಿಷನ್ಗಳಂತೆ ಇದನ್ನು ತೆಗೆದುಕೊಂಡ್ರು. ತಾವು ಅಂದ್ಕೊಂಡಂತೆ ಮಾಡೇ ಬಿಟ್ರು. ಆಪರೇಷನ್ ಬ್ಲೂ ಸ್ಟಾರ್ ಅದು ಜೂನ್ 10, 1984. ಈ ಖಲಿಸ್ತಾನಿ ಉಗ್ರರನ್ನು ನಿರ್ಮೂಲನ ಮಾಡಿಯೇ ಸಿದ್ಧ ಅಂತ ಇಂದಿರಾ ಗಾಂಧಿಯವರು ನಿರ್ಣಯ ಮಾಡಿಬಿಟ್ಟಿದ್ರು. ಗೋಲ್ಡನ್ ಟೆಂಪಲ್ ಒಳಗೆ ಸೇನೆಯನ್ನು ನುಗ್ಗಿಸಿಯೇ ಬಿಟ್ಟರು. ಇದಕ್ಕೆ ಆಪರೇಷನ್ ಬ್ಲೂ ಸ್ಟಾರ್ ಅಂತ ಹೇಳ್ತಾರೆ. ಇಲ್ಲಿ ಭಾರತೀಯ ಸೇನೆ ಮಾಡಿದ ದಾಳಿಗೆ ಸರ್ಕಾರದ ಅಧಿಕೃತ ಮಾಹಿತಿ ಪ್ರಕಾರನೇ ಸುಮಾರು 600 ಜನ ಸಾಯ್ತಾರೆ. ಇದರಲ್ಲಿ ಖಲಿಸ್ತಾನಿಗಳ ಮುಖಂಡ ಭಿಂದ್ರನ್ವಾಲೆ ಕೂಡ ಪ್ರಾಣ ಕಳ್ಕೊಳ್ತಾನೆ. ಭಾರತ ಇತಿಹಾಸದ ಕೆಲವು ಪ್ರಮುಖ ಘಟನಾವಳಿಗಳಲ್ಲಿ ಈ ಆಪರೇಷನ್ ಬ್ಲೂ ಸ್ಟಾರ್ ಕೂಡ ಸೇರಿಕೊಳ್ಳುತ್ತದೆ. ಗೋಲ್ಡನ್ ಟೆಂಪಲ್ ಒಳಗೆ ನುಗ್ಗಿದ್ದು, ಅಲ್ಲಿ ಭಿಂದ್ರನ್ವಾಲೆಯನ್ನು ಮಟ್ಟ ಹಾಕಿದ್ದು, ಈ ಸಂದರ್ಭದಲ್ಲಿ ಸುಮಾರು 600 ಜನ ಬಲಿಯಾಗಿದ್ದು, ಇದೆಲ್ಲ ಇಂದಿರಾ ಗಾಂಧಿಯವರ ವಿರುದ್ಧ ಸಿಖ್ಖರು ಕೊತ ಕುದಿಯುವಂತೆ ಮಾಡಿಬಿಟ್ಟಿತ್ತು. ಇಂದಿರಾ ಗಾಂಧಿ ಸಿಖ್ಖರ ದಮನಕ್ಕೆ ಕೈ ಹಾಕಿದ್ದಾರೆ ಅನ್ನೋ ನರೇಟಿವ್ ಕ್ರಿಯೇಟ್ ಮಾಡಲಾಗಿತ್ತು. ಮೊದಲೇ ಸಿಕ್ಕಿತ್ತ ಹತ್ಯೆ ಸುಳಿವು, ಸಿಖ್ ಅಂಗರಕ್ಷಕರನ್ನು ಮುಂದುವರೆಸಿದ್ದ್ಯಾಕೆ? ಇಂದಿರಾ ಗಾಂಧಿಯವರ ಮುಖ್ಯ ಅಂಗರಕ್ಷಕರಲ್ಲಿ ಬಿಯಾನ್ ಸಿಂಗ್ ಮತ್ತು ಸತ್ವಂತ್ ಸಿಂಗ್ ಅನ್ನೋ ಇಬ್ಬರು ಸಿಖ್ಖರಿದ್ದರು. ಅವರನ್ನು ಬದಲು ಮಾಡುವಂತೆ ಗುಪ್ತಚರ ಇಲಾಖೆಯ ನಿರ್ದೇಶಕರಿಂದ ಸ್ಪಷ್ಟ ಸೂಚನೆ ಕೂಡ ಬಂದಿತ್ತು. ಆಗ ನಾವು ಸೆಕ್ಯುಲರ್ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದ ಇಂದಿರಾ ಗಾಂಧಿ ಗುಪ್ತಚರ ಇಲಾಖೆಯ ಈ ಶಿಫಾರಸನ್ನು ತಳ್ಳಿ ಹಾಕ್ತಾರೆ. ಬ್ಲೂ ಸ್ಟಾರ್ ಕಾರ್ಯಾಚರಣೆಯ ಬೆನ್ನಲ್ಲೇ ಭದ್ರತೆಯನ್ನು ಬಲಪಡಿಸೋದಕ್ಕೆ ಪೊಲೀಸರ ಬದಲಾಗಿ ಸೇನೆಯಲ್ಲಿರುವ ಇಂಡೋ ಟಿಬೆಟಿಯನ್ ಬಾರ್ಡರ್ ಸೇನೆಯನ್ನು ನೇಮಿಸಲಾಗುತ್ತೆ. ಬ್ಲೂ ಸ್ಟಾರ್ ಆಪರೇಷನ್ ಬಳಿಕ ಇಂದಿರಾ ಗಾಂಧಿಗೆ ಜೀವ ಬೆದರಿಕೆ ಇದ್ದಿದ್ದು ನಿಜಾನೇ. ಆದರೆ ಅದೇನೇ ಮಾಡಿದ್ರೂ ಭದ್ರತಾ ಪಡೆಯಲಿದ್ದ ಸಿಖ್ ಸಮುದಾಯದ ಬಾಡಿಗಾರ್ಡ್ಗಳನ್ನು ಬದಲು ಮಾಡೋದಕ್ಕೆ ಇಂದಿರಾ ಗಾಂಧಿ ಬಿಲ್ಕುಲ್ ಒಪ್ಪೋದಿಲ್ಲ. ಒಂದು ವೇಳೆ ಸಿಖ್ ಸಮುದಾಯದ ಬಾಡಿಗಾರ್ಡ್ಗಳನ್ನು ಬದಲು ಮಾಡಿಬಿಟ್ರೆ ನಾನು ಸಿಖ್ಖರ ಕಣ್ಣಲ್ಲಿ ಶಾಶ್ವತವಾಗಿ ವಿಲನ್ ಆಗ್ಬೋದು, ನಾನು ಯಾವ ಜನಾಂಗದ ವಿರೋಧಿ ಆಗೋದಕ್ಕೂ ಬಯಸೋದಿಲ್ಲ ಅಂತ ಹೇಳ್ತಾ ಇದ್ರು ಇಂದಿರಾ ಗಾಂಧಿ. ಕೊಲೆಯಾದ ಆ ದುರದೃಷ್ಟಕರ ದಿನ ಬೆಳಗ್ಗೆ ಬುಲೆಟ್ ಪ್ರೂಫ್ ಜಾಕೆಟ್ ಧರಿಸಬೇಕನ್ನೋ ಸಲಹೆಯನ್ನು ಇಂದಿರಾ ಗಾಂಧಿ ಕಿವಿಗೆ ಹಾಕ್ಕೊಳ್ಳೋದೇ ಇಲ್ಲ. ಇದು ಧೈರ್ಯನೋ ಅಥವಾ ಹುಂಬತನೋ ಒಟ್ಟಾರೆ ಇಂದಿರಾ ಗಾಂಧಿಯವರ ದುರಂತ ಅಂತ್ಯಕ್ಕೆ ಕಾರಣವಾಗುತ್ತೆ. ರಾಜಕೀಯ ಜೀವನದ ಉದ್ದಕ್ಕೂ ಅದೇನೇ ಸವಾಲುಗಳು ಎದುರಾದ್ರೂ ಎದುರಿಸಿ ನಿಂತಿದ್ದ ಇಂದಿರಾ ಗಾಂಧಿ ಅವರಿಗೆ ಸಿಖ್ ಸಮುದಾಯದ ಒಂದಿಬ್ಬರಿಂದ ಎದುರಾದ ಒಂದು ಪ್ರತಿರೋಧ ಮಾತ್ರ ಮಾರಣಾಂತಿಕವಾಗುತ್ತೆ. ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.